ವೀರಾನಂದ ಸ್ವಾಮಿಗಳ ಒಂದು ಜಯಂತಿ ಅಂತ ಮಾಡ್ತಾ ಇದ್ದೀವಿ. ಅದನ್ನು ಕುರಿತು ಕೆಲವು ಮಾತು ಹೇಳಬೇಕು ಅಂತ ನಾನು ನರೋತ್ತಮ ಸ್ವಾಮೀಜಿ ಹತ್ರ ಆ ವಿಷಯವನ್ನು ನಾನು ಮಾತಾಡ್ತಾ ಇದ್ದೆ ಒಂದು ಚೂರು. ಇದನ್ನು ವ್ಯಾಸ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಅಂತ ಯಾಕೆ ಕರೀತಾ ಇದ್ದೀವಿ ಅಂತಂದರೆ, ಸಾಮಾನ್ಯವಾಗಿ ಯಾರಾದರೂ ಮಹಾತ್ಮರು ಅಂತ ನಮಗೆ ಕಂಡು ಬಂದಿದ್ದಾದರೆ ಅವರ ಹೆಸರಲ್ಲಿ ಒಂದು ಆವತ್ತಿನ ದಿನವನ್ನು ಅವರಿಗೆ ಮೀಸಲಿಟ್ಟು ಅವ್ರ ವಿಷಯದಲ್ಲಿ ಅವ್ರೇನಾದರೂ ಅವ್ರ ವಿಷಯವನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ರಾಧಾಕೃಷ್ಣ ಅಂತ ಎಲ್ಲರೂ ಹೆಸರು ಕೇಳಿರ್ತಾರೆ ನಾವಲ್ವೇ, ಅವರ ಹುಟ್ಟಿದ ದಿನವನ್ನು ಅವರು ಉಪಾಧ್ಯಾಯರ ದಿನ ಅಂತ ಮಾಡಿದರು. ಈ ರೀತಿ ಒಂದೊಂದು ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಆದರೆ ಈ ವ್ಯಾಸ ಪೂರ್ಣಿಮೆ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂತಂದರೆ, ಇವರು ಹುಟ್ಟಿದ್ದ ದಿನ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ ಅವ್ರು ಹುಟ್ಟಿದ್ದ ದಿನ ಅಂತ. ನಾನು ನೈಮಿಷಾರಣ್ಯಕ್ಕೆ ಹೋಗಿದ್ದಾಗ ಅಲ್ಲಿ 4 ವೇದಗಳನ್ನು ವಿಭಜನೆ ಮಾಡಿ 4 ಮಾಡಿದ್ರಲ್ಲ, ಒಂದೇ ವಾಗಿ ಇರ್ತಕ್ಕಂಥದ್ದನ್ನು ಅದನ್ನು 4 ವೇದಗಳಾಗಿ ವಿಂಗಡಿಸಿದ್ದಾರೆ. ಈಗಲೂ ಕೂಡ ಅಲ್ಲಿ ವ್ಯಾಸಗದ್ದಿ ಅಂತ ಇದೆ, ಅಲ್ಲಿ ಅದನ್ನು ವಿಭಾಗ ಮಾಡಿದರು ಅಂತಕ್ಕಂಥದ್ದಿನೇ ಅದನ್ನು ಇವತ್ತೇ ಮಾಡಿದ್ದಾರೆ ಅಂತ ಮಹಾತ್ಮರ ದಿನವನ್ನು ನೆನೆಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತೀವಿ. ಬಹುಶಃ ಈ ದಿನವನ್ನು ನೆನೆಸ್ಕೊಂಡು ಬಿಟ್ಟರೆ ಸಾಕು ಅಂತ ನಮ್ಮೆಲ್ಲರ ತೀರ್ಮಾನ. ಮಹಾತ್ಮರು ಅವರೆಲ್ಲ ಜ್ಞಾನ ಪಡೆದಿರ್ತಕ್ಕಂಥವ್ರು, ಅವರೇನೋ ಹೇಳ್ತಿರ್ತಾರೆ, ಅವ್ರು ಹೇಳಿದ್ದನ್ನು ಅವರು ಅನುಭವಿಸ್ತಾ ಇರ್ತಾರೆ. ಆದರೆ ಇದನ್ನ ಪ್ರಾರಂಭದಲ್ಲಿ ದೆಸೆಯಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ, ಅವೆಲ್ಲ ಸರಿ ಇದೆ. ಆದರೆ ನಮ್ಮಂಥವ್ರಿಗೆ ಏನು ಅನಿಸುತ್ತೆ, ಆವತ್ತು ಒಂದು ದಿನ ಅಂತ ಹೇಳಿಬಿಟ್ಟು ಬೌದ್ಧ ಪೂರ್ಣಿಮೆ ಬಂದಿದೆ, ವ್ಯಾಸ ಪೂರ್ಣಿಮೆ ಬಂದಿದೆ, ಅಥವಾ ರಾಧಾಕೃಷ್ಣನ ಬರ್ತ್ಡೇ ಅಂತ ಬಂದಿದೆ, ಶಿಕ್ಷಕರ ದಿನಾಚರಣೆ ಅಂತ ಬಂದಿದೆ ಅಂತ ನಾವೇನು ಆಚರಣೆ ಮಾಡಿಬಿಡ್ತೀವಿ, ಆವತ್ತು ಮಾತ್ರ ನೆನೆಸ್ಕೊಂಡ್ರೆ ಸಾಕೆ ಅಂತ ನನ್ನ ಪ್ರಶ್ನೆ, ನನ್ನ ಸಂಶಯ, ಚಿಕ್ಕದಾಗಿರ್ತಕ್ಕಂಥ ಸಂಶಯ ಏನು ಅಂತಂದರೆ, ಆವತ್ತು ಮಾತ್ರ ನಾವು ನೆನೆಸ್ಕೊಂಡ್ರೆ ಸಾಕೆ? ಆವತ್ತು ನೆನೆಸ್ಕೊಂಡು ಮಾಡ್ತಿರ್ತಕ್ಕಂಥವ್ರು ನಾವು ಅನೇಕ ಜನ ಮಾಡ್ತಾ ಇರ್ತಕ್ಕಂಥ. ನಾನು ಇಲ್ಲಿ ಮುನ್ರಾಜಣ್ಣ ಅಂತ ಕೂತಿದ್ದಾರೆ, ಅವ್ರ ಮನೆಯಲ್ಲಿ 2 ದಿನದ ಹಿಂದೆ ಒಂದು ಗುರುವಂದನೆ ಕಾರ್ಯಕ್ರಮ ಅಂತಿತ್ತು, ಅಲ್ಲಿ ಹೋಗಿದ್ದೆ. ಅಲ್ಲಿ ಈ ವಿಷಯವನ್ನು ನಾನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಅವರೆಲ್ಲ ನಗ್ತಾ ಇದ್ರು. ಬಹುಶಃ ನೀವು ನಗ್ತಿರೋ ಇಲ್ವೋ ಗೊತ್ತಿಲ್ಲ, ಯಾಕೆ ಅಂತಂದರೆ ನೀವೆಲ್ಲರೂ ಧ್ಯಾನ ಮಾರ್ಗದಲ್ಲಿರ್ತಕ್ಕಂಥವರು, ಸಾತ್ವಿಕರು, ಆ ಸತ್ವದ ವಿಷಯವನ್ನು ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತಕ್ಕಂಥವರು. ಆದರೆ ಇವಾಗ ನಾವು ಈ ಕನ್ನಡ ರಾಜ್ಯೋತ್ಸವ ಅಂತ ಒಂದು ಮಾಡ್ತೀವಲ್ಲ, ಈ ಕನ್ನಡ ರಾಜ್ಯೋತ್ಸವನ ಯಾವ ರೀತಿ ಮಾಡ್ತೀವಿ, ಯಾವತ್ತು ಮಾಡ್ತೀವಿ ಅದು ಅಂತಂದರೆ, ಅದು ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆದರೆ ನೀವು ಹೇಳಿದ್ರೆ ಕೇಳಿಸಲ್ವದನ್ನು ನಾನು ಹೇಳ್ಬಿಡ್ತೀನಿ. ಅದು ನವಂಬರ್ 1ನೇ ತಾರೀಕು ಮಾಡ್ತಾರೆ. ಈ ನವಂಬರ್ 1ನೇ ತಾರೀಕು ಅವರು ಏನು ಮಾಡ್ತಾರೆ ಗೊತ್ತೇ? ಬೀದಿಗಳಲ್ಲೆಲ್ಲ ಬಾವುಟಗಳು, ಏನೆಲ್ಲ ನೋಡಿದ್ರು, ಇದು ಯಾವ್ಯಾವನ್ನ ಬೀದಿಯಲ್ಲಿ ನೋಡಿದ್ರು ರಂಗೋಲೆಗಳು ಎಲ್ಲವನ್ನೂ ಹಾಕಿರ್ತಾರೆ ಇಲ್ವಾ? ನಾವೆಲ್ಲ ನೋಡಿದ್ದೀವ ಇಲ್ವಾ? ಆವತ್ತು ಮಾತ್ರ ಕೂಗ್ತಿರ್ತಾರೆ ಬೀದಿಯಲ್ಲಿ, ಅಲ್ಲಿ ನೋಡು ಕನ್ನಡ, ಇಲ್ಲಿ ನೋಡು ಕನ್ನಡ, ಎಲ್ಲೆಲ್ಲಿ ನೋಡು ಕನ್ನಡ, ನನ್ನ ಜೋಬಲ್ಲೂ ಕನ್ನಡ ಅಂತ ಹೇಳ್ತಾ ಇರ್ತಾರೆ. ಆದರೆ ಮಾರನೇ ದಿನ ನೋಡೋಷ್ಟೊತ್ತಿಗೆ ಕನ್ನಡದ ಮಾತು ಯಾರು ಹೇಳೋರೇ ಇರೋದಿಲ್ಲ. ಆ ಶಿವಾಜಿನಗರ ಕಡೆ ಹೋದರೆ ಅಲ್ಲಿ ನೋಡು ಎಕ್ಕಡ, ಎಕ್ಕಡ ಅಂದರೆ ಚಪ್ಪಲಿ, ಎಕ್ಕಡ ಅಂತಾರೆ. ಆ ಕಡೆ ಹೋದರೆ ತಮಿಳವರು ಜಾಸ್ತಿ ಎನ್ನಡ ಅಂತಾರೆ. ಅಲ್ಲಿ ಎನ್ನಡ, ಇಲ್ಲಿ ಎಕ್ಕಡ, ಇಲ್ಲವೇ ಇಲ್ಲ ಕನ್ನಡ. ಆ ರೀತಿಯಲ್ಲಿ ನಾವು ಏನಾದರೂ ಇಂಥ ದಿನಗಳನ್ನು ಈ ರೀತಿಯನ್ನು ಆವತ್ತು ನೆನೆಸ್ಬಿಟ್ರೆ ಸಾಕು ಅಂತ ಏನಾದರೂ ಬಿಟ್ಟಿದ್ದೆ ಆದರೆ ನಾನು ಅಂದ್ಕೊಳ್ತೀನಿ ನಮ್ಮಂಥ ಮೂರ್ಖರೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಂಧುಗಳೇ, ಅಂಥವರ ವಿಷಯಗಳನ್ನು ತೈಲಧಾರೆ ರೀತಿಯಲ್ಲಿ ಅಂತಾರೆ. ಅಂದರೆ ಏನು? ಎಣ್ಣೆ ಸುರಿದಾಗ ಯಾವ ರೀತಿ ಸರಾಗವಾಗಿ ಒಂದೇ ವಿಧದಲ್ಲಿ ಹರಿತಾ ಇರುತ್ತದೋ ಆ ರೀತಿಯಲ್ಲಿ ಹರಿದು ಮಾಡಿದರೆ ಅದು ಒಳ್ಳೆಯದು ಅಂತ, ಆ ರೀತಿ ನೆನೆಸ್ತಾ ಇದ್ದರೆ ಒಳ್ಳೆಯದು ಅಂತ. 365 ದಿನಗಳಲ್ಲಿ ಒಂದೇ ಒಂದು ದಿನ ಅವ್ರಿಗೆ ಜೈ 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 ಅಂದ್ಬಿಟ್ಟು ಆಮೇಲೆ ಎಲ್ಲವನ್ನು ಮರೆತು ಬಿಟ್ಟರೆ ಏನು ಪ್ರಯೋಜನವಾಗೋದಿಲ್ಲ. ಆದ್ದರಿಂದ ನಾವು ಈ ಉದ್ದೇಶವನ್ನು ಇಟ್ಕೊಂಡು, ಈ ಭಾವನೆಯನ್ನು ಇಟ್ಕೊಂಡು ನಾವು ಆ ಗುರುಪೂರ್ಣಿಮೆ ಅಥವಾ
ವ್ಯಾಸ ಪೂರ್ಣಿಮೆ ಅಥವಾ ಯಾವುದೋ ಒಂದು ಪೂರ್ಣಿಮೆ ಅಂತ ಮಾಡಿದರೆ ಅದನ್ನು ಸವಿಸ್ತಾರವಾಗಿ ನಿರಂತರವೂ ಅದನ್ನು ನೆನೆಸ್ಕೊಳ್ತಾ ಇದ್ದರೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ.